ಹಾಯ್ ಎಲ್ರಿಗೂ ನಮಸ್ಕಾರ. ನಿರಂಜನ್ ದೇಶಪಾಂಡೆ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿರಂಜನ್ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಸದ್ಯಕ್ಕೆ ನಾನು ಅಮೇರಿಕಾದಲ್ಲಿದ್ದೀನಿ. ಅಮೇರಿಕನ್ ಸೀರೀಸ್ ಈ ಒಂದು ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಸೊ 2 ತಿಂಗಳಿರ್ತೀನಿ. ಎಲ್ಲೆಲ್ಲಿ ಹೋಗ್ತೀನಿ, ಏನೇನು ಮಾಡ್ತೀನಿ ಎಲ್ಲದೂ ನಿಮಗೆ ತೋರಿಸೋಂಥ ಪ್ರಯತ್ನ ಪಡ್ತೀನಿ. ಸೊ ಖಂಡಿತವಾಗ್ಲೂ ಈ ಒಂದು ಸೀರೀಸ್ನ ಮಿಸ್ ಮಾಡದೆ ಎಲ್ಲರೂ ನೋಡಿ. ನೋಡೋಣ ಸುಮ್ಮನಿರಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಒಳಗಡೆ ಬರ್ತಿದ್ದಂಗೆ ಗಮ್ಮನ್ ಪರವಾಗಿಲ್ಲ, ಗಬ್ಬು ಅಂತ ಇದೆ. ಮಕ್ಕ ಕೂಡಿದೆ ವಾಸ, ಗಮ್ಮನ್ ಸೆಕ್ಸಿ ಆಗಿದೆ ಸ್ಟ್ರೀಟ್ ಇದು. ಹೆಣ್ಮಕ್ಳು ಒಂಥರ ಮಜವಾಗಿದ್ದಾರೆ. ಬಟ್ ಎಲ್ಲ ಆಂಟಿಗಳು ಇದಾರೆ, ಎಲ್ಲ ಸೊರ್ರಿ ತಪ್ಪಗಿದ್ದಾರೆ. ಅದಕ್ಕೆ ಅವ್ರನ್ನ ನೋಡ್ತಾ ಇಲ್ಲ. ನೀನ್ ನೋಡ್ರ, ಅಯ್ಯೋ ಪಾಪ. ಓಕೆ, ಲಂಚ್ ಅಂದ್ರೆ ಅಷ್ಟಾಗುತ್ತೆ, ಡಿನ್ನರ್ ಅಂದ್ರೆ ಅಷ್ಟಾಗುತ್ತೆ. ನಿಮ್ದು ನೀವೇ ಬೇಯಿಸ್ಕೊಳ್ಳಿ, ನಿಮ್ದು ನೀವೇ ಸುಟ್ಕೊಂಡು ಸಾಯಿರಿ ಅಂತ ಕೊಟ್ಟಿದ್ದಾರೆ. ದೋಸೆ ಮಾಡ್ಬೇಕಾದ್ರೆ ಸೈಡಲ್ಲಿ ಕೈ ತೊಳ್ಕೊಂಡು ಗೊತ್ತಾ, ಅವಾಗ ಹಿಂಗೆ ಬಟ್ಲಲ್ಲಿ ಕೈ ಹಾಕಿ ಸೇಮ್ ಹಂಗೆ ಇದೆ ನೋಡಿ. ನೋಡಿ ಇಲ್ಲೆಲ್ಲ ಕೈಯಲ್ಲಿ ಬಡಿಸಲ್ಲ, ಎಲ್ಲ ರೋಬೋಟೆ. ಬಂದು ಯಾವ ಟೇಬಲ್ಗೆ ಏನೇನು ಬೇಕೋ ಅದ್ರ ಪಾಡಿಗೆ ಅದು ಕೊಡ್ತಾ ಇರುತ್ತೆ. ನೆಮ್ಮದಿ ಕೆಲಸ ಗುರು. ಇದ್ರೆ ನೆಮ್ಮದಿಯಾಗಿರ್ಬೇಕು. ಓಕೆ, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಯುಎಸ್ ಸೀರೀಸ್. ಯಾಕೆ ಈ ಕೊರಿಯನ್ ಕಲ್ಚರ್ ಸ್ವಲ್ಪ ಜಾಸ್ತಿ ಇದೆ. ಕೆ ಪಾಪ್ ಅಂತ ಎಲ್ಲ ಕಡೆ ಅಂತ ಇರ್ತಾರೆ. ಕೊರಿಯನ್ ರೆಸ್ಟೋರೆಂಟ್ ಹೋಗೋಣ ಅಂತ ಅನ್ಕೊಂಡ್ವಿ. ಒಳಗೆ ಏನು ಸಿಗುತ್ತೆ, ಹೇಗಿರುತ್ತೆ, ನೋ ಕ್ಲೂ. ಸದ್ಯಕ್ಕೆ ಇಲ್ಲಿ ಯಾವುದೋ ಒಂದು ಒಳ್ಳೆ ಸ್ಟ್ರೀಟ್ ಇದೆ. ಸೆಕ್ಸಿ ಆಗಿದೆ ಸ್ಟ್ರೀಟ್ ಇದು. ತುಂಬ ಚೆನ್ನಾಗಿದೆ. ಹೆಣ್ಮಕ್ಳು ಒಂಥರ ಮಜವಾಗಿದ್ದಾರೆ. ಬಟ್ ಎಲ್ಲ ಆಂಟಿಗಳು ಇದಾರೆ, ಎಲ್ಲ ಸೊರ್ರಿ ತಪ್ಪಗಿದ್ದಾರೆ. ಅದಕ್ಕೆ ಅವ್ರನ್ನ ನೋಡ್ತಾ ಇಲ್ಲ. ನೀನ್ ನೋಡ್ರ, ಅಯ್ಯೋ ಪಾಪ. ಓಕೆ, ಒಳಗಡೆ ಹೋಗೋಣ. ಕೊರಿಯನ್ ರೆಸ್ಟೋರೆಂಟ್ ಅಲ್ಲಿ ಏನ್ ಸಿಗುತ್ತೆ ನೋಡೋಣ, ಬನ್ನಿ. $32 ಅಂದ್ರೆ ಆಲ್ಮೋಸ್ಟ್ 2.5 ಸಾವಿರನ. 1.25 ಸಾವಿರ, 1.25 ಒಂದು 2.5 ಸಾವಿರ. ಸೊ ಲಂಚ್ ಅಂದ್ರೆ ಅಷ್ಟಾಗುತ್ತೆ, ಡಿನ್ನರ್ ಅಂದ್ರೆ ಅಷ್ಟಾಗುತ್ತೆ. ನೋಡಿ, ಒಳಗಡೆ ಬರ್ತಿದ್ದಂಗೆ ಗಮ್ಮನ್ ಪರವಾಗಿಲ್ಲ, ಗಬ್ಬು ಅಂತ ಇದೆ. ಮಕ್ಕ ಕೂಡಿದೆ ವಾಸ, ಗಮ್ಮನ್. ಏನೊಂದು ವಿಚಿತ್ರ ಇಲ್ಲಿ ವೆಜ್ಜು ನಾನ್ ವೆಜ್ ಎಲ್ಲ ಒಟ್ಟೊಟ್ಟಿಗೆ ಇಟ್ಟಿರ್ತಾರೆ. ಸೊ ಇಲ್ಲಿ ಯಾವ್ದನ್ನ ಎಲ್ಲಿ ಹೆಂಗ್ ಬಡಿಸ್ಕೋಬೇಕು, ಏನ್ ಕತೆ ನಮ್ಮ ತಾಯಿನೇ ಅರ್ಥ ಆಗ್ತಾ ಇಲ್ಲ. ಬಟ್ ಏನಂದ್ರೆ ಎದುರುಗಡೆ ಒಂದು ಸ್ಟವ್ ಇಟ್ಟಿದ್ದಾರೆ, ಇನ್ನೊಂದು ಅದೇನೋ ಬೇಯಿಸಕ್ ಕೊಟ್ಟಿದ್ದಾರೆ. ನಿಮ್ದು ನೀವೇ ಬೇಯಿಸ್ಕೊಳ್ಳಿ, ನಿಮ್ದು ನೀವೇ ಸುಟ್ಕೊಂಡು ಸಾಯಿರಿ ಅಂತ ಕೊಟ್ಟಿದ್ದಾರೆ. ನೋಡಿ, ಬಟ್ಲು ಕೊಟ್ಟಿದ್ದಾರೆ. ಬಟ್ಲು ಒಳಗೆ ಮ್ಯಾಗಿ ಇದೆ. ಮ್ಯಾಗಿ ಬೆಂದಿದ್ಯಾ? ಬೇಯ್ತಾ ಇದೆ. ಇದಕ್ಕೆ ನಾನೇ ಕಡ್ಡಿ ಕಸ, ಜೋಳ, ಗೀಳ ಎಲ್ಲ ಹಾಕಿಟ್ಟಿದ್ದೀನಿ. ಸೊ ಇಲ್ಲಿ ಸೇಫರ್ ಸೈಡ್ ಒಂದು ಹಣ್ಣು ತಂದಿಟ್ಕೊಂಡಿದ್ದೀನಿ. ಇಲ್ಲೇನೋ ಒಂದಷ್ಟು ಏನೋ ಬೇಯ್ತಾ ಇದೆ ನೋಡಿ. ಇದೊಂಥರ ಅಗ್ಲಕ್ಕೆ ತಪ್ಪಲೆ ಥರ ಇದೆ ಇದು ನೋಡಿ. ಇವ್ರು ಇಲ್ಲೊಂದು ಕಡೆ ತಿಂತಾ ಇದ್ದಾರೆ. ಏನೋ ಮಾಂಸ ಪೀಸ್ಗಳನ್ನ ಹಿಂಗೆ ಕೊಟ್ಟಿದ್ದಾರೆ, ಎಲ್ಲಿ ಬೇಕನ್ನ ಬೇಯಿಸ್ಕೊಳ್ಳಿ ಅಂತ. ಎಲ್ಲ ಒಟ್ಟಿಗೆನೇ ಇಲ್ಲಿ, ಮಡಿ ಮೇಲ್ಗೆಲ್ಲ ಇರಲ್ಲ ಇಲ್ಲಿ, ಎಲ್ಲ ಕೆಡ್ಸ್ಕೊಬಿಡಿ. ಇಲ್ಲಿ ಅಂಕಲ್ ಕೂಡ ತಿಂತಾ ಇದ್ದಾರೆ ನೋಡಿ. ಇದಕ್ಕೆಲ್ಲ ಕಲ್ಪ್ರಿಟ್ ಇವರೇ, ಕರ್ಕೊಂಬಂದು ಇಲ್ಲಿ ಏನೋ ವಿಚಿತ್ರವಾಗಿ ತಿನ್ನಿಸ್ತಾರೆ ಇವರೇ. ಹಲೋ ಮಕ್ಕಳೆಲ್ಲ ಮಕ್ಕಳು ಮಾತ್ರ ಎಂಜಾಯ್ ಮಾಡ್ಕೊಂಡು ತಿಂತಾ ಇರಾದ್ರೆ. ಹೌ ಇಸ್ ದ ಫುಡ್? ಹೇಳ್ಬಿಟ್ಟು ಈಗ ತಾನೇ ಚೆನ್ನಾಗಿಲ್ಲ ಅಂದಿದ್ದು. ನಿಜವಾಗ್ಲೂ ಚೆನ್ನಾಗಿದೆಯಾ ಗೈಸ್? ಕರೆಕ್ಟಾಗಿ ನಿಜ ಹೇಳಿ. ಈ ದೋಸೆ ಮಾಡ್ಬೇಕಾದ್ರೆ ಸೈಡಲ್ಲಿ ಕೈ ತೊಳ್ಕೊಂಡು ಗೊತ್ತಾ, ಅವಾಗ ಹಿಂಗೆ ಬಟ್ಲಲ್ಲಿ ಕೈ ಹಾಕಿ ಸೇಮ್ ಹಂಗೆ ಇದೆ ನೋಡಿ. ನೋಡಿ ನೋಡೇ ಬೇಡ ಆಗಿದ್ದಾಗಲೇ ನಾವು ಟ್ರೈ ಮಾಡೋಣ. ಒಂದೇ ಒಂದು ಸ್ಪೂನ್ ಹಾಕೊಂಡು ಟ್ರೈ ಮಾಡಿ. ತಿಳಿ ಸಾರು ಇದ್ದಂಗೆ ಇದೆ ಇದು ಆ್ಯಕ್ಚುಲಿ.
ಆ್ಯಕ್ಚುಲಿ ಸರ್ಪ್ರೈಸಿಂಗ್ಲಿ ಚೆನ್ನಾಗಿದೆ. ಓಕೆ. ಒಂಥರ ನಿಜಲ್ಲೂ ತಿಳಿ ಸರ್ ತುಪ್ಪ ಇದೆ ಕೇಳಿದ್ರೆ ಅಯ್ಯಯ್ಯೋ ನೀನ್ ಯಾರು? ಸಿಗಲ್ವ ಇದೆ? ತುಪ್ಪ ಅಲ್ಲ, ಬಟ್ಟರ್ ಸಿಗುತ್ತೆ. ಬಟ್ಟರ್ ಚೆನ್ನಾಗಿಲ್ಲ. ನಿಜವಲ್ಲೂ ತಿಳಿ ಸಾರಿಗೆ ತುಪ್ಪ ಹಾಕೊಂಡ್ಬಿಟ್ರೆ ನಿಜವಲ್ಲೂ ಕೊರಿಯನ್ ಉಪ್ಪು ತುಪ್ಪ ಅನ್ನ ಹಂಗಿದೆ. ನಿಮಗೆ ಈ ಥರ ಯಾವ್ದಾರ ಎಕ್ಸ್ಪೀರಿಯನ್ಸ್ ಆಗಿದೆಯಾ ಹೋದಾಗ? ಎಲ್ಲಿ ಯಾವ ಥರ ತಿಂದೀರಾ? ಐ ಮೀನ್ ಎನಿ ಕಂಟ್ರಿ. ನಾನು ಕೊರಿಯನ್ ರೆಸ್ಟೋರೆಂಟ್ಗಿದೆ ಫಸ್ಟ್ ಟೈಮ್ ಬರ್ತಾ ಇರೋದು. ಇನ್ನು ನಾನು ಚೈನೀಸ್ಗೆ ಹೋಗಿದ್ದೀನಿ, ಬಟ್ ಇದು ವಿಚಿತ್ರವಾಗಿದೆ. ನಿಮ್ಗೆ ಏನಾದ್ರು ಆ ಥರ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಕಮೆಂಟ್ ಮಾಡಿ. ನೋಡಿ ಹುಡುಗಿ ಪಾಪ ಅವಾಗಿಂದ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾಳೆ, ಬಟ್ ಅವ್ಳು ಹೇಳೋದು ಒಂದೂ ಅರ್ಥ ಆಗ್ತಾ ಇಲ್ಲ ನಮಗೆ. ಅವ್ಳು ಹೇಳ್ತಾರದು ಒಂದೇ, ಬೇಯಿಸ್ಕೊಳ್ಳಿ, ತಿನ್ಕೊಳ್ಳಿ, ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಮುರಳಿ ಹೇಳ್ತಾರಲ್ಲ ಹಂಗೆ. ನೋಡಿ ಮಜಾ ನೋಡಿ, ಇಲ್ಲೆಲ್ಲ ಕೈಯಲ್ಲಿ ಬಡಿಸಲ್ಲ, ಬಂದು ಸರ್ವ್ ಮಾಡಲ್ಲ, ಎಲ್ಲ ರೋಬೋಟೆ. ಅಡಿಗೆ ಬರ್ತಾ ಇರುತ್ತೆ, ಬಂದು ಯಾವ ಟೇಬಲ್ಗೆ ಏನೇನು ಬೇಕೋ ಅದ್ರ ಪಾಡಿಗೆ ಅದು ಕೊಡ್ತಾ ಇರುತ್ತೆ. ನೋಡಿ ಅಲ್ಲಿ ಹೋಗಿ ಏನೋ ಸರ್ವ್ ಮಾಡಿ ಬಂತು. ಚೆನ್ನಾಗಿದೆ ಅಲ್ಲ ಸಿಸ್ಟಮ್ ಇದು. ನೋಡಿ ಇಲ್ಲೆಲ್ಲ ಹಿಂಗಿರುತ್ತೆ, ಟೇಬಲ್ ಯಾವ್ದು ಹೇಳ್ತಾರೋ ಅದ್ರಲ್ಲಿ ಹೋಗಿ ಕೊಟ್ಟು ಬರುತ್ತೆ. ನೆಮ್ಮದಿ ಕೆಲಸ ಗುರು. ಇದ್ರೆ ನೆಮ್ಮದಿಯಾಗಿರ್ಬೇಕು. ರೋಬೋಟ್ ಥರ. ಮೋಸ್ಟ್ ಆಫ್ ದ ಟೈಮ್ ಟೆಕ್ನಾಲಜೀಸ್ ಆರ್ ಗುಡ್. ಕೆಲವು ಸಲ ಎಷ್ಟೊಂದು ಜನರ ಕೆಲಸ ಕಿತ್ಕೊಳ್ಳುತ್ತೆ. ಒಂಥರ ನೋಡಿದ್ರೆ ತುಂಬ ಕನ್ವೀನಿಯೆಂಟ್ ಆಗಿದೆ, ಇನ್ನೊಂಥರ ನೋಡಿದ್ರೆ ಪಾಪ ಅಲ್ಲಿ ಆ ಕೆಲಸ ಇನ್ನೊಬ್ರು ಯಾರೋ ಮಾಡ್ತಿದ್ರೇನೋ ಅದು ಕಿತ್ಕೊಂಡ್ರೇನೋ ಅಂತ ಅನ್ಸುತ್ತೆ. ಬಟ್ ವಾಟ್ ಎವರ್ ಇಟ್ ಈಸ್, ಏನು ಅನ್ನಿಸ್ತು ಈ ಒಂದು ಓವರ್ ಆಲ್ ರೆಸ್ಟೋರೆಂಟ್ ಎಕ್ಸ್ಪೀರಿಯನ್ಸ್? ಕಮೆಂಟ್ ಮಾಡಿ. ನೋಡಿದ್ರಲ್ಲ, ವಿಡಿಯೋ ಇಷ್ಟ ಆಗಿದ್ದಲ್ಲಿ ಖಂಡಿತವಾಗ್ಲೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಸಜೆಷನ್ ಏನಾದರೂ ಇದ್ದರೆ ಅದನ್ನು ಕೊಡಿ. ಇರೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಪ್ರೀತಿ ನನ್ನ ಮೇಲೆ ಸದಾ ಹೀಗೆ ಇರಲಿ. ಇನ್ನೂ ಸಾಕಷ್ಟು ಜಾಗಗಳಿಗೆ ಹೋಗ್ತಾಯಿನಿ. ಐ ಆಮ್ ಶ್ಯೂರ್ ವಂಡರ್ಫುಲ್ ಪ್ಲೇಸಸ್ಗೆ ಹೋಗ್ತಾಯಿನಿ. ನಾನು ಎಲ್ಲೆಲ್ಲಿ ಹೋಗ್ತೀನಿ ನಿಮ್ಗೆಲ್ಲರಿಗೂ ಅದನ್ನೆಲ್ಲ ತೋರಿಸ್ತಾ ಇರ್ತೀನಿ. ನೋಡೋದಕ್ಕೆ ಮರಿಬೇಡಿ. ಥ್ಯಾಂಕ್ ಯು. ಲಾಟ್ಸ್ ಆಫ್ ಲವ್. ನಮ್ಮ ರಾಜ್ಯದ ಒಂದು ಗಮನ ತಲುಪಿಸ್ಬೇಕು ಅನ್ನೋ ಒಂದು ಆಸೆನಲ್ಲಿ ಸ್ಟಾರ್ಟ್ ಮಾಡಿದ್ರು. ಇಷ್ಟು ವರ್ಷದಿಂದ ಇಲ್ಲೇ ಇದ್ರೆ ಆದ್ರೂ ಆಕ್ಸೆಂಟ್ ಇಲ್ಲದೆ ಮಾತಾಡ್ತಾ ಇದ್ದಾರೆ. ವಾಲ್ ಜಾನಪದ ಜಾಪ ಎಂತಲ್ಲ ಅಂತ ಇಲ್ವಲ್ಲ ಸದ್ಯ. ಕನ್ನಡ ಮಾತಾಡಿದಾಗ ಆಕ್ಸೆಂಟ್ ಬರಲ್ಲ, but when I talk in English definitely the accent kicks in. Oh my goodness. ರಿಯಲಿ ಹ್ಯಾಟ್ಸ್ ಆಫ್. ಬೇಜಾರು ಅಂದ್ರೆ ಒಬ್ಬನೇ ಇರಬೇಕಲ್ಲ, ಅದೇ ಬೇಜಾರು. ಅಣ್ಣ ಇನ್ನು ಏನೋ ಬೇಕಣ್ಣ. ಯಾರಾನ ಇದ್ದಿದ್ರೆ. ಇವತ್ತು ಸಂಜೆ ನಿರಂಜನ್ಗೆ ಫುಲ್ ಅಭಿಷೇಕ. ನಮಸ್ಕಾರ ಡಾಲಸ್. ಇಷ್ಟು ಜನ ಕನ್ನಡಿಗರು ಇಲ್ಲಿ ಆಲ್ಮೋಸ್ಟ್ ಒಂದು 1,500-2,000 ಜನ ಇದ್ದಾರೆ. ಅಂಡ್ ಲುಕ್ ಅಟ್ ದ ಆಂಫಿ ಥಿಯೇಟರ್. ಎಷ್ಟು ಜನ ಹ್ಯಾಪಿ ಆಗಿದೆಗೋಸ್ಕರ ಕಾಯ್ತಾ ಇದ್ದಾರೆ. ಶ್ರೀ ಕನ್ನಡಾಂಬೆಗೆ ಜೈ ಕನ್ನಡಾಂಬೆ. ಯಾರ್ಲ ಅವನು ಪೇಪಿ ಕಳ್ಳೆಕ ಪರಿಚಯದಿಂದನೇ ತಂದಿರ್ಬೇಕು. ಪ್ರಶಾಂತು. ಸಾರಿ